ಗೈಸ್, ನಿಮ್ ಫೋನ್ ಅಲ್ಲಿ ಒಂದು ಗ್ರೀನ್ ಡಾಟ್ ಲೈಟ್ ಬರ್ತಾ ಇದೆ ಅಂದ್ರೆ ನೀವು ತುಂಬಾ ಡೇಂಜರ್ ಇದ್ದೀರಾ ಅಂಡ್ ನಿಮ್ಮ ಕ್ಯಾಮೆರಾ ಅಂಡ್ ಮೈಕ್ರೋಫೋನ್ ಹ್ಯಾಕ್ ಆಗಿದೆ ಅಂತ. ನಿಮ್ ಫೋನ್ ಅಲ್ಲಿ ಒಂದು ಗ್ರೀನ್ ಲೈಟ್ ಬರ್ತಾ ಇದೆ ಅಂದ್ರೆ ನಾನು ಹೇಳೋ ಒಂದು ಸೆಟ್ಟಿಂಗ್ ನ ಆನ್ ಮಾಡ್ಕೊಳ್ಳಿ. ಇದರಿಂದ ನೀವು ಸೇಫ್ ಆಗಿರ್ತೀರಾ. ಯಾವ್ದು ಸೆಟ್ಟಿಂಗ್ಸ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ SS ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನ ಮರಬೇಡಿ. ಆಯ್ತಾ, ಲೈಕ್ ಅಂದ್ರೆ ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಫಸ್ಟ್ ಒಂದು ಗ್ರೀನ್ ಡಾಟ್ ಲೈಟ್ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಕ್ಯಾಮ್ರಾ ಯೂಸ್ ಮಾಡ್ತಿರ್ತೀರಾ ಅವಾಗ ಈ ಒಂದು ಗ್ರೀನ್ ಲೈಟ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ನೀವೇನಾದ್ರು ಕಾಲಲ್ಲಿ ಮಾತಾಡ್ತಾ ಇದ್ರೆ ಅವಾಗೂ ಅಷ್ಟೇ ನಿಮ್ಗೊಂದು ಗ್ರೀನ್ ಲೈಟ್ ಬರುತ್ತೆ. ಯಾಕಂದ್ರೆ ನೀವು ಅಲ್ಲಿ ಮೈಕ್ರೋಫೋನ್ ಯೂಸ್ ಮಾಡ್ತಾ ಇರ್ತಾ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಅಲ್ಲಿ ಕ್ಯಾಮ್ರಾ ಯೂಸ್ ಮಾಡ್ತಿರ್ತೀರಾ, ಅದಕ್ಕೆ ಅಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಅಂಡ್ ನೀವೇನಾದ್ರು ಗೂಗಲ್ ವಾಯ್ಸ್ ಅಸಿಸ್ಟ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅಲ್ಲೂ ಅಷ್ಟೇ ನಿಮ್ಗೆ ಗ್ರೀನ್ ಲೈಟ್ ಬರುತ್ತೆ. ಅದು ಬಿಟ್ಟು ಬೇರೆ ಟೈಮಲ್ಲಿ ಏನಾದ್ರು ಒಂದು ಗ್ರೀನ್ ಲೈಟ್ ಬರ್ತಾ ಇದೆ ಅಂದ್ರೆ ನಿಮ್ಮ ಕ್ಯಾಮ್ರಾ ಅಂಡ್ ಮೈಕ್ರೋಫೋನ್ ಹ್ಯಾಕ್ ಆಗಿದೆ ಅಂತ. ಓಕೆ, ನಿಮ್ಗೆ ಏನಾದ್ರು ಗ್ರೀನ್ ಲೈಟ್ ಬರ್ತಾ ಇದೆ ಅಂದ್ರೆ ನೀವು ಸೆಟ್ಟಿಂಗ್ಸ್ ನ ನೀವು ಡಿಸೇಬಲ್ ಮಾಡ್ಕೊಳ್ಳಿ. ಓಕೆ, ಯಾವ್ದೋ ಸೆಟ್ಟಿಂಗ್ ಅಂದ್ರೆ ಫಸ್ಟ್ ನಿಮ್ಮ ಫೋನ್ ಇರೋ ಸೆಟ್ಟಿಂಗ್ಸ್ ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೊಬೇಕಾಗತ್ತೆ. ಓಕೆ, ಪರ್ಮಿಷನ್ ಮ್ಯಾನೇಜರ್ ಅಂತ ಸರ್ಚ್ ಮಾಡ್ಕೊಂಡು ನಿಮಗೆ ಒಂದು ಆಪ್ಷನ್ ಬರುತ್ತೆ. ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಅಗೈನ್ ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನೋಡಬಹುದು ಕ್ಯಾಲೆಂಡರ್, ಕಾಲ್ ಲಾಗ್ಸ್, ಕ್ಯಾಮ್ರಾ, ಕಾಂಟ್ಯಾಕ್ಟ್, ಲೊಕೇಶನ್ ಅಂತ ಈ ರೀತಿ ಎಷ್ಟೊಂದು ಶೋ ಆಗ್ತಾ ಇರುತ್ತೆ. ಅಲ್ಲಿ ಮೈಕ್ರೋಫೋನ್ ಅಂಡ್ ಕ್ಯಾಮ್ರಾನಲ್ಲಿ ಶೋ ಆಗ್ತಾ ಇರುತ್ತೆ. ಅಲ್ಲಿ ಕ್ಯಾಮ್ರಾ ಅಂತ ಇರುತ್ತೆ, ನೋಡಬಹುದು. ಕ್ಯಾಮ್ರಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ನೆಕ್ಸ್ಟ್ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡಬಹುದು ಅಲೌಡ್ ಆಪ್ಸ್ ಮತ್ತೆ ನಾಟ್ ಅಲೌಡ್ ಆಪ್ಸ್ ಈ ರೀತಿ ಸೆಕ್ರೆಟ್ ಆಗಿರುತ್ತೆ. ಅಲೌಡ್ ಆಪ್ ಅಂದ್ರೆ ಇಲ್ಲಿ ನಿಮ್ಮ ಕ್ಯಾಮ್ರಾನ ಆಪ್ಸ್ ನಿಮ್ಗೆ ಇಲ್ಲಿ ಆಕ್ಸೆಸ್ ಮಾಡ್ತಾ ಇರುತ್ತೆ, ನಿಮ್ಮ ಕ್ಯಾಮ್ರಾನ ಇಲ್ಲಿ ಎಲ್ಲ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ನೀವೇನಾದ್ರೂ ಯೂಸ್ ಮಾಡಿದ್ರೆ ಆಪ್ ಯಾವ್ದಾದ್ರು ಕ್ಯಾಮ್ರಾನಲ್ಲಿ ಆಕ್ಸೆಸ್ ಮಾಡಿತ್ತು ಅಂದ್ರೆ ಜಸ್ಟ್ ಒಂದು ಕ್ಯಾಮ್ರಾ ಒಂದು ಆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಡೋಂಟ್ ಅಲೋ ಅಂತ ಇರುತ್ತೆ, ನೋಡಬಹುದು. ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಕ್ಯಾಮ್ರಾ ಅಲ್ಲಿ ಡಿಸೇಬಲ್ ಆಗುತ್ತೆ. ಇದೇ ರೀತಿ ನೀವು ಯೂಸ್ ಮಾಡಿದ್ರೆ ಯಾವ್ದಾದ್ರು ಆಪ್ಸ್ ಇತ್ತು ಅಂದ್ರೆ ಒಂದು ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಡೋಂಟ್ ಅಲೋ ಅಂತ ಇರುತ್ತೆ, ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಕ್ಯಾಮ್ರಾ ನಿಮ್ಗೆ ಇಲ್ಲಿ ಡಿಸೇಬಲ್ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಮೈಕ್ರೋಫೋನ್ ಅಂತ ಇರುತ್ತೆ, ನೋಡಬಹುದು. ಮೈಕ್ರೋಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೈಕ್ರೋಫೋನ್ ಅಷ್ಟೇ ನೀವು ಯೂಸ್ ಮಾಡಿದ್ರೆ ಆಪ್ಸ್ ಯಾವ್ದಾದ್ರು ಇಲ್ಲಿ ಮೈಕ್ರೋಫೋನ್ ಆಕ್ಸೆಸ್ ಮಾಡಿದೆ ಅಂದ್ರೆ ಜಸ್ಟ್ ಆ ಒಂದು ಆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಡೋಂಟ್ ಅಲೋ ಅಂತ ಇರುತ್ತೆ, ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಮೈಕ್ರೋಫೋನ್ ಡಿಸೇಬಲ್ ಆಗುತ್ತೆ. ಇದೇ ರೀತಿ ನೀವು ಯೂಸ್ ಮಾಡಿದ್ರೆ ಆಪ್ಸ್ ಯಾವ್ದಾದ್ರು ಇತ್ತು ಅಂದ್ರೆ ಜಸ್ಟ್ ಒಂದು ಆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೋಂಟ್ ಅಲೋ ಅಂತ ಇರುತ್ತೆ, ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೈಕ್ರೋಫೋನ್ ಡಿಸೇಬಲ್ ಮಾಡ್ಕೊಬೇಕಾಗತ್ತೆ. ಓಕೆ ಗೈಸ್, ಈ ಸೆಟ್ಟಿಂಗ್ ನ ಬೇಗ ಚೆಕ್ ಮಾಡ್ಕೊಳ್ಳಿ. ನೀವು ಯೂಸ್ ಮಾಡಿದ್ರೆ ಆಪ್ಸ್ ಯಾವ್ದಾರಲ್ಲಿ ಶೋ ಆಗ್ತಾ ಇದೆ ಅಂದ್ರೆ ಜಸ್ಟ್ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನೀವು ಸೇಫ್ ಆಗಿರ್ತೀರಾ ಅಂಡ್ ನಿಮ್ಮ ಕ್ಯಾಮ್ರಾ ಅಂಡ್ ಮೈಕ್ರೋಫೋನ್ ಯಾವ್ದೇ ರೀತಿ ಹ್ಯಾಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನಿಮ್ಗೆ ಏನಾದ್ರು ಎಡಿಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ನಾನು ಇನ್ನೊಂದು ಚಾನಲ್ ಇದೆ ವೈಟೆಕ್ ವರ್ಡ್ ಅಂತ, ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಒಂದು ಚಾನಲ್ ನಾನು ಎಡಿಟಿಂಗ್ ಟ್ಯುಟೋರಿಯಲ್ಸ್ ನ ಹಾಕ್ತಾ ಇರ್ತೀನಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.